ಓಂ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ಸ್ನೇಹಿತರೆ, ಈ ಯಂತ್ರಗಳಲ್ಲಿ ಎರಡು ಬಹುಮುಖ್ಯವಾಗಿ ವಿಧಗಳಿದೆ. ಅದರಲ್ಲಿ ಧಾರಣಾ ಯಂತ್ರ ಮತ್ತೊಂದು ಪೂಜನೀಯ ಯಂತ್ರ ಅಂತ. ಈ ಧಾರಣಾ ಯಂತ್ರವನ್ನು ಯಾರಾದರೂ ಸರಿನೇ ಅದನ್ನು ಧರಿಸ್ಕೊಳ್ಬೋದು. ಧರಿಸ್ಕೊಂಡಾಗ ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ ಆ ವ್ಯಕ್ತಿಯನ್ನು ಪ್ರೊಟೆಕ್ಟಿವ್ ಆಗಿ ತಗೊಂಡೋಗುತ್ತೆ. ಇನ್ನು ಪೂಜನೀಯ ಯಂತ್ರ, ಈ ಪೂಜನೀಯ ಯಂತ್ರವನ್ನು ನೀವು ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಅಥವಾ ನಿಮ್ಮ ಕಚೇರಿಗಳಿರ್ಬೋದು, ಅದರಲ್ಲಿಟ್ಟು ನೀವು ಪೂಜಿಸುವಂಥದ್ದು. ಈ ರೀತಿಯ ಪೂಜಿಸಿದಾಗ ಇಡೀ ಆ ವಾತಾವರಣ ಅಥವಾ ಇಡೀ ಆ ಮನೆ ಅಥವಾ ಆಫೀಸು ಅಥವಾ ಕಚೇರಿ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಧಾರಣ ಯಂತ್ರವನ್ನು ಧರಿಸಬೇಕು. ಪೂಜನೆ ಯಂತ್ರವನ್ನು ನೀವು ಆಫೀಸ್ ಆಗಿರ್ಬೋದು, ಮನೆಯಲ್ಲಿರ್ಬೋದು, ಅಲ್ಲಿ ಪೂಜಿಸಿದಾಗ ಅದರ ಒಂದು ಎನರ್ಜಿ, ಅದರ ಒಂದು ಶಕ್ತಿಯಿಂದ ನಮ್ಮ ಕಾರ್ಯವನ್ನು ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನನ್ನ ನಂಬರಿಗೆ ನೀವು ಕಮ್ಯುನಿಕೇಟ್ ಮಾಡಿ. ನಿಮಗೂ ಸಹ ಮುಂದೆ ಯಾವ್ಯಾವ ವಿಧಾನಗಳಲ್ಲಿ ಪೂಜನೆ ಯಂತ್ರಗಳಿದೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೀನಿ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.